ಆತ್ಮೀಯ ವಿದ್ಯಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ನಮಸ್ಕಾರ. ಎಲ್ಲರಿಗೂ ಶುಭೋದಯ. ದಿನಾಂಕ 16 ಜನವರಿ 2026 ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ನೋಡೋಣ. ಇದಕ್ಕಿಂತ ಮುಂಚೆ ದಿನಾಂಕ 14, 15 ಕರೆಂಟ್ ಅಫೇರ್ಸ್ಗಳನ್ನು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಅವುಗಳನ್ನು ಉಚಿತವಾಗಿ ವೀಕ್ಷಿಸ್ಬೋದು. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಸಪೋರ್ಟ್ ಮಾಡಿ ಮತ್ತು ಮುಂದಿನ ದಿನಗಳ ಕರೆಂಟ್ ಅಫೇರ್ಸ್ನ ಡೈಲಿ ಅಪ್ಡೇಟ್ಸ್ನ ತಿಳ್ಕೊಳ್ಬೇಕಾದ್ರೆ ನೀವು KS ಕ್ಲಾಸಸ್ಸನ್ನು ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ 16 ಜನವರಿ 2026 ಪ್ರಚಲಿತ ವಿದ್ಯಮಾನಗಳು ಕರ್ನಾಟಕಕ್ಕೆ ಸಂಬಂಧಿಸಿದ್ದವು ಯಾವುದಿದೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ವಿಶೇಷವಾಗಿರ್ತಕ್ಕಂಥ ಯೋಜನೆ ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತಕ್ಕಂಥದ್ದು ಸಾರ್ವತ್ರಿಕ ನವಜಾತ ಶಿಶು ತಪಾಸಣಾ ಯೋಜನೆ. ಇದು ಕರ್ನಾಟಕ ಸರ್ಕಾರದ ಒಂದು ಉತ್ತಮವಾಗಿರ್ತಕ್ಕಂಥ ಉಪಕ್ರಮವಾಗಿರೋದ್ರಿಂದ ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. KPSC ಪರ್ಪಸ್ ಆಗಿರ್ತಕ್ಕಂಥದ್ದು ಕರ್ನಾಟಕ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಕೇಳುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕರ್ನಾಟಕ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ಬಂದರೆ ಅದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಸಾರ್ವತ್ರಿಕ ನವಜಾತ ಶಿಶು ತಪಾಸಣಾ ಯೋಜನೆಯ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ನಾವು ನೋಡುವುದಾದರೆ, ಹುಟ್ಟಿದ ಮಗುವಿನಲ್ಲಿ ಇರುವ ಜನ್ಮಜಾತ ದೋಷಗಳು ಅಥವಾ ಅನುವಂಶೀಯ ಕಾಯಿಲೆಗಳ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಚಿಕಿತ್ಸೆ ನೀಡುವುದು ಇದರ ಮುಖ್ಯ ಉದ್ದೇಶ. ಮಗು ಜನಿಸಿದ ತಕ್ಷಣ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಇದರ ಸ್ಕ್ರೀನಿಂಗ್ ಮುಖಾಂತರ ಪತ್ತೆ ಮಾಡುವುದು, ಮರಣ ಪ್ರಮಾಣವನ್ನು ಇಳಿಕೆ ಮಾಡುವುದು, ಶಿಶು ಮರಣ ಪ್ರಮಾಣವನ್ನು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ, ಇದನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಕೂಡ ಇದು ಹೊಂದಿದೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಮಗುವಿನ ಅಂಗವಿಕಲತೆ ಅಥವಾ ದೈಹಿಕ ವಿಕಲಚೇತನಕ್ಕೆ ಒಳಗಾಗುವುದನ್ನು ತಪ್ಪಿಸುವ ಉದ್ದೇಶವನ್ನು ಇದು ಹೊಂದಿದೆ. ಹಾಗಾದರೆ ಈ ತಪಾಸಣೆಗೆ ಒಳಪಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆಗಳು ಯಾವುವು ಅನ್ನೋದನ್ನು ನೋಡುವುದಾದರೆ 3 ರಿಂದ 5 ಪ್ರಮುಖ ಆರೋಗ್ಯ ಕಾಯಿಲೆಗಳು ಇದರಲ್ಲಿ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮೊದಲನೇದಾಗಿ ನವಜಾತ ಹೈಪೋಥೈರಾಯ್ಡಿಸಮ್. ಇದು ಮಗುವಿನ ಬುದ್ಧಿಮಾಂದ್ಯತೆಗೆ ಕಾರಣವಾಗ್ತಿರ್ತಕ್ಕಂಥ ಒಂದು ಸಮಸ್ಯೆಯಾಗಿದೆ. ಇದನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಮಾಡಲಾಗುತ್ತೆ. ಅಡ್ರಿನಲ್ ಹೈಪರ್ಫಾರ್ಸಿಯಾ ಅಂತಕ್ಕಂಥದ್ದು ಈ ಹಾರ್ಮೋನು ಅಸಮತೋಲನದ ಸಮಸ್ಯೆ ಇದರಿಂದ ಉಂಟಾಗ್ತದೆ, ಇದನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. G6PD ನ್ಯೂನತೆ ಅಂತಕ್ಕಂಥದ್ದು ರಕ್ತಹೀನತೆಗೆ ಕಾರಣವಾಗುವ ಕಿಣ್ವದ ಕೊರತೆಯನ್ನು ಪತ್ತೆ ಹಚ್ಚಲಾಗುತ್ತೆ. ಶ್ರವಣ ದೋಷ ತಪಾಸಣೆ, ಜನಿಸಿದ 48 ಗಂಟೆಗಳ ಒಳಗೆ ಕೇಳಿಸುವ ಶಕ್ತಿ ಇದೆಯೇ ಮಗುವಿಗೆ ಅಂತಕ್ಕಂಥದ್ದನ್ನು ಈ ಮುಖಾಂತರ ಪರೀಕ್ಷೆ ಮಾಡಲಾಗುತ್ತೆ. ಯಾವ ರೀತಿ ಇದು ವರ್ಕ್ ಆಗುತ್ತೆ, ಕಾರ್ಯವಿಧಾನ ಏನು ಅನ್ನೋದನ್ನು ನೋಡೋದಾದರೆ, ಮಗು ಜನಿಸಿದ 24 ರಿಂದ 72 ಗಂಟೆಗಳ ಒಳಗೆ ಈ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮಗುವಿನ ಹಿಮ್ಮಡಿಯಿಂದ ಕೆಲವು ಹನಿ ರಕ್ತವನ್ನು ಸಂಗ್ರಹಿಸಿ ಫಿಲ್ಟರ್ ಪೇಪರ್ ಬಳಸಿ ಪ್ರಯೋಗಾಲಯಕ್ಕೆ ಇದನ್ನು ಕಳಿಸಿ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆಯಾಗಿದೆ. ಇದನ್ನು ಯಾವ ಇಲಾಖೆ ಅಥವಾ ಯಾವ ಸಂಸ್ಥೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂದರೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಇವು ಎರಡೂ ಜಂಟಿಯಾಗಿ ಇದನ್ನು ಅಭಿಯಾನವನ್ನು ಮಾಡ್ತಾ ಇದೆ. ಇದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಒಂದು ಉಪಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸಿದ ಎಲ್ಲ ನವಜಾತ ಶಿಶುಗಳಿಗೆ ಇದು ಅನ್ವಯ ಆಗುತ್ತೆ. ರಕ್ತ ಪರೀಕ್ಷೆ ಮತ್ತು OAE ಮುಖಾಂತರ ಶ್ರವಣ ತಪಾಸಣೆ ಮಾಡಲಾಗುತ್ತೆ. ಈ ಯೋಜನೆಯ ಮಹತ್ವ ಏನಂದರೆ, ಕರ್ನಾಟಕವು ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಪ್ರಮುಖ ರಾಜ್ಯಗಳಲ್ಲಿ ಒಂದು. ಮೆದುಳಿನ ಬೆಳವಣಿಗೆ, ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಮಗುವಿನ ಭವಿಷ್ಯದ ಅಂಗವಿಕಲತೆಯನ್ನು ತಡೆಯುವ ಉದ್ದೇಶವನ್ನು ಇದು ಹೊಂದಿದೆ. ಇನ್ನು ಎರಡನೇದಾಗಿ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಹೆಚ್ಚು ಪ್ರಚಲಿತದಲ್ಲಿ ನ್ಯೂಸ್ನಲ್ಲಿರ್ತಕ್ಕಂಥ ಒಬ್ಬ ವಿಶೇಷವಾದ ಕರ್ನಾಟಕದ ವ್ಯಕ್ತಿ ಯಾರಂದರೆ, ಕರ್ನಾಟಕ ಸಾಮಾಜಿಕ ನ್ಯಾಯದ ಹರಿಕಾರ D. ದೇವರಾಜ್ ಅರಸು ಅವ್ರ ಬಗ್ಗೆ ನಾವು ಈಗ ನೋಡೋಣ. D. ದೇವರಾಜ್ ಅರಸು ಅವರು ಯಾವುದರ ಕುರಿತು ಸುದ್ದಿಯಲ್ಲಿದ್ದಾರೆ ಅನ್ನೋದು ತಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರತಕ್ಕಂಥ ವಿಷಯ. ಕರ್ನಾಟಕದ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತಾರೆ D. ದೇವರಾಜ್ ಅರಸು ಅವ್ರನ್ನ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಅವರ ಬಗ್ಗೆ ಏನೇನಿದೆ ಅನ್ನೋದನ್ನು ನೋಡಿ. ಪೂರ್ಣ ಹೆಸರು D. ದೇವರಾಜ್ ಅರಸು. ಸ್ಥಳ ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಜನಿಸ್ತಾರೆ. ಅಧಿಕಾರಾವಧಿ ಕರ್ನಾಟಕದ 8ನೇ ಮುಖ್ಯಮಂತ್ರಿಯಾಗಿ 2 ಬಾರಿ ಸೇವೆ ಸಲ್ಲಿಸಿದರು. ಇದನ್ನು ಮಾರ್ಕ್ ಮಾಡ್ಕೋಬೇಕು.
ಇದನ್ನು ನೋಟ್ ಮಾಡ್ಕೊಳ್ಬೇಕು. ಕರ್ನಾಟಕದ 8ನೇ ಮುಖ್ಯಮಂತ್ರಿಯಾಗಿದ್ದರು ಅಂತಕ್ಕಂಥದ್ದನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಅವರ ಅವಧಿ 1972ರಿಂದ 1977 1ನೇ ಅವಧಿ ಮತ್ತು 1978ರಿಂದ 1980 2ನೇ ಅವಧಿ. ಅತಿ ದೀರ್ಘಕಾಲ ಸುಮಾರು 7 ವರ್ಷಕ್ಕೂ ಹೆಚ್ಚು ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ವಿಶೇಷತೆ ಇವರದಾಗಿದೆ. ಇವರ ಸಾಧನೆಗಳು ಮತ್ತು ಸುಧಾರಣೆಗಳು ಏನೇನಿದ್ವು ಅಂತಕ್ಕಂಥದ್ದನ್ನು ನೋಡುವುದಾದರೆ, ಮೊದಲನೇದಾಗಿ ಭೂ ಸುಧಾರಣಾ ಕಾಯ್ದೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1974 ಇದನ್ನ ಜಾರಿಗೆ ತಂದರು. ಧ್ಯೇಯ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ಬಹಳ ಕ್ರಾಂತಿ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಜಾರಿಯಲ್ಲಿ ಮಾಡಿದರು. ಇದರಿಂದ ಏನಾಯಿತು ಅಂದರೆ, ಗೇಣಿದಾರರಿಗೆ ಭೂಮಿಯ ಹಕ್ಕುಗಳನ್ನು ನೀಡಿದ್ರು. ಯಾರು ಹೊಲವನ್ನ ಉತ್ತಿ ಬಿತ್ತಿ ಬೆಳೀತಿರ್ತಾರೋ ಅವರಿಗೆ ಆ ಭೂಮಿಯನ್ನು ಉಳುಮೆ ಮಾಡುವ ಹಕ್ಕನ್ನು ದೊರೆತು ಭೂ ಮಾಲೀಕತ್ವವನ್ನು ಮಿತಿಗೊಳಿಸಿ ಹೆಚ್ಚುವರಿ ಭೂಮಿಯನ್ನು ಭೂಹೀನರಿಗೆ ಹಂಚಲಾಯಿತು. ಕೆಲವರು ಲ್ಯಾಂಡ್ ಲಾರ್ಡ್ಸ್ ಅಂತ ಕರಿತೀವಿ, ಅವ್ರ ಹತ್ರ ಹೆಚ್ಚಿನ ಭೂಮಿ ಇತ್ತು. ಕೆಲವರು ಬಡವರಿದ್ರು, ಅವ್ರ ಹತ್ರ ಭೂಮಿ ಇರಲಿಲ್ಲ. ಹೆಚ್ಚು ಭೂಮಿ ಇದ್ದವರಿಂದ ಬಡ ಭೂಮಿ ಇರದೇ ಇರತಕ್ಕಂಥ ಬಡ ಜನರಿಗೆ ಅದನ್ನು ಭೂಮಿಯನ್ನು ಹಂಚಲಾಯಿತು. ಭೂ ವಿವಾದಗಳನ್ನು ಬಗೆಹರಿಸಲು ಸ್ಥಳೀಯ ಮಟ್ಟದಲ್ಲಿ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಲಾಯಿತು. ಹವನೂರು ಸಮಿತಿ ಮತ್ತು ಮೀಸಲಾತಿ 1972 ಇವರು ಜಾರಿ ಮಾಡಿದರು. ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಅಧ್ಯಯನ ಮಾಡಲು LG ಹವನೂರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿಯ ಆಧಾರದ ಮೇಲೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೊದಲ ಬಾರಿಗೆ ವ್ಯವಸ್ಥಿತ ಮೀಸಲಾತಿಯನ್ನು ದೇವರಾಜ ಅರಸು ಅವರು ಜಾರಿ ಮಾಡಿದರು. ಮತ್ತೊಂದು ವಿಶೇಷತೆ ಏನಂದರೆ, 1970ರಲ್ಲಿ ಕರ್ನಾಟಕವನ್ನು ಮರುನಾಮಕರಣ ಮಾಡ್ತಾರೆ. ನವೆಂಬರ್ 1, 1973 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಇವರ ಅವಧಿಯಲ್ಲಿ ಆಯಿತು. ಸಾಮಾಜಿಕ ನ್ಯಾಯ ಮತ್ತು ಬಡತನ ನಿರ್ಮೂಲನೆಗೆ ಹೆಚ್ಚು ಶ್ರಮಿಸಿರ್ತಕ್ಕಂಥ ಡಿ ದೇವರಾಜ ಅರಸು ಅವರು ಗ್ರಾಮೀಣ ಬಡವರ ಮತ್ತು ರೈತರ ಸಾಲಗಳನ್ನು ಮನ್ನಾ ಮಾಡಿದರು. ಜೀತ ಪದ್ಧತಿ ನಿರ್ಮೂಲನೆ, ಭಾಗ್ಯ ಜ್ಯೋತಿ ಯೋಜನೆ, ಬಡವರ ಮನೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ನೀಡುವ ಯೋಜನೆಯನ್ನು ಇವರು ಜಾರಿ ಮಾಡಿದರು. ಇಷ್ಟನ್ನು ನೀವು ಡಿ ದೇವರಾಜ ಅರಸು ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿಯಲ್ಲಿರುವ ವಿಷಯ ಏನಂದರೆ, ಬೆಡ್ತಿ ವರದಾ ನದಿ ಜೋಡಣಾ ಯೋಜನೆ. ಇದು ಕರ್ನಾಟಕ ಸ್ಟೇಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳಲು ಪ್ರಯತ್ನಿಸಿ. ಬೆಡ್ತಿ ವರದಾ ನದಿ ಜೋಡಣಾ ಯೋಜನೆ ಅಂತಕ್ಕಂಥದ್ದು ಮ್ಯಾಪಲ್ಲಿ ನೋಡ್ಬೋದು. ಬೆಡ್ತಿ ಮತ್ತು ವರದಾ ನದಿಯನ್ನು ಯಾವ ರೀತಿಯಾಗಿ ಜೋಡಣೆ ಮಾಡಲಾಗುತ್ತೆ. ಇಲ್ಲಿ ಬೆಡ್ತಿ ರಿವರ್ ಇದೆ, ಇದು ವರದಾ ನದಿ ಇದೆ. ಇಲ್ಲಿ ಕೆನಾಲ್ ಮುಖಾಂತರ ಇವೆರಡೂ ನದಿಗಳನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸ ಒಂದು ಪ್ರಾಜೆಕ್ಟ್ ಇದಾಗಿದೆ. ಇಲ್ಲಿ ಏನಾಗಿದೆ ಅಂದರೆ, ಮಧ್ಯದಲ್ಲಿ ವೆಸ್ಟರ್ನ್ ಘಾಟ್ ಅಂದರೆ ಪಶ್ಚಿಮ ಘಟ್ಟಗಳು ಬರುವುದರಿಂದ ಈ ವಿಷಯ ಸದ್ಯದಲ್ಲಿ ಪ್ರಚಲಿತದಲ್ಲಿದೆ. ಈ ವೆಸ್ಟರ್ನ್ ಘಟ್ಟದಲ್ಲಿ ಬರ್ತಕ್ಕಂಥ ವನ್ಯಜೀವಿ ಸಂರಕ್ಷಣಾ ಆಗುವುದಿಲ್ಲ, ಅದು ವನ್ಯಜೀವಿಯಿಂದ ಹಾನಿ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಇದು ಪ್ರಚಲಿತದಲ್ಲಿದೆ. ಪಶ್ಚಿಮಕ್ಕೆ ಹರಿಯುವ ಬೆಡ್ತಿ ನದಿಯನ್ನು ಪೂರ್ವಕ್ಕೆ ಹರಿಯುವ ವರದಾ ನದಿಯೊಂದಿಗೆ ಜೋಡಿಸುವ ಒಂದು ಮಹತ್ವಾಕಾಂಕ್ಷಿ ನದಿ ಜೋಡಣೆ ಯೋಜನೆ ಇದಾಗಿದೆ. ಯೋಜನೆ ಹಿನ್ನೆಲೆ ಮತ್ತು ಉದ್ದೇಶ ಏನಿದೆ ಅನ್ನೋದನ್ನು ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹರಿಯುವ ನೀರನ್ನು ಬಯಲು ಸೀಮೆಯ ಜಿಲ್ಲೆಗಳಾದ ಗದಗ, ಹಾವೇರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರಿಗಾಗಿ ಇದನ್ನು ಒದಗಿಸುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ. ಮೊದಲ ಬಾರಿಗೆ 1992ರಲ್ಲಿ ಇದು ಪ್ರಸ್ತಾವನೆ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ನದಿ ಜೋಡಣಾ ಯೋಜನೆ ಒಂದು ಭಾಗವಾಗಿ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ಬೆಡ್ತಿ ನದಿ ಧಾರವಾಡದಲ್ಲಿ ಹುಟ್ಟಿ ಉತ್ತರ ಕನ್ನಡದ ಮೂಲಕ ಅಂಕೋಲಾದ ಬಳಿ ಗಂಗಾವಳಿ ಹೆಸರಿನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ. ವರದಾ ನದಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹುಟ್ಟಿ ಹಾವೇರಿ ಜಿಲ್ಲೆಯ ಮುಖಾಂತರ ತುಂಗಭದ್ರಾ ನದಿಯನ್ನು ಸೇರ್ತಕ್ಕಂಥ ಒಂದು ಕೃಷ್ಣಾ ನದಿಯ ಉಪನದಿಯಾಗಿ ವರದಾ ನದಿ ಇದೆ. ಈ ಯೋಜನೆಯ ತಾಂತ್ರಿಕ ವಿನ್ಯಾಸ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಶಿರ್ಸಿ ತಾಲೂಕಿನ ಮೆಣಸಗೌಡ ಬಳಿ ಪಟ್ಟಣದ ಹಳ್ಳಕ್ಕೆ ಒಂದು ಬೆಡ್ತಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತೆ. ಯಲ್ಲಾಪುರ ತಾಲೂಕಿನ ಹುಲಗೋಳ ಬಳಿ ಶಾಲ್ಮಲಾ ಹಳ್ಳಕ್ಕೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತೆ. ಸುರಂಗಗಳ ಮುಖಾಂತರ ವರದಾ ನದಿಗೆ ಇದನ್ನು ವರ್ಗಾವಣೆ ಮಾಡುವುದು ಮತ್ತು ಅಲ್ಲಿಂದ ಹರಿಯುವ ನೀರನ್ನು ಹಾವೇರಿ ಜಿಲ್ಲೆಯ ಮುಖಾಂತರ ಗದಗ ಮತ್ತು ರಾಯಚೂರಿನ ಬರಪೀಡಿತ ಪ್ರದೇಶಗಳಿಗೆ ತಲುಪಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಇದು ಸುದ್ದಿಯಲ್ಲಿ ಯಾಕಿದೆ ಅಂದರೆ, ವಿರೋಧ ಮತ್ತು ಪರಿಸರ ಕಾಳಜಿ. ಅಂದರೆ ಪರಿಸರದ ಹಾಳಾಗ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಪರಿಸರವಾದಿಗಳು ಈ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಸುಮಾರು 500ರಿಂದ 1000 ಎಕರೆ ದಟ್ಟ ಅರಣ್ಯ ಮುಳುಗಡೆಯಾಗುವ ಭೀತಿ ಇದೆ ಅಂತಕ್ಕಂಥದ್ದು ಪರಿಸರವಾದಿಗಳ ಹೇಳ್ತಕ್ಕಂಥದ್ದು.
ಬೆಡ್ತಿ ಕಣಿವೆಯನ್ನು IUCN ಸಕ್ರಿಯ ಜೀವ ವೈವಿಧ್ಯ ವಲಯವೆಂದು ಗುರುತಿಸಿದೆ. ಮಾಗೋಡು ಜಲಪಾತ ಮತ್ತು ಶಾಲ್ಮಲಾ ನದಿ ಸಹಸ್ರಲಿಂಗದಂತಹ ತಾಣಗಳಿಗೆ ಇದರಿಂದ ಧಕ್ಕೆ ಆಗ್ತದೆ. ಬೇಸಿಗೆಯಲ್ಲಿ ಬೆಡ್ತಿ ನದಿಯಲ್ಲಿ ನೀರು ಕಡಿಮೆಯಾಗುವುದರಿಂದ ನೀರು ವರ್ಗಾವಣೆ ಅಸಾಧ್ಯ ಅಂತ ಹೋರಾಟಗಾರರ ವಾದವಾಗಿದೆ. ಕರ್ನಾಟಕ ಸರ್ಕಾರ ಈ ಯೋಜನೆಗೆ ಸಂಬಂಧಿಸಿದಂತೆ DPR ಸಿದ್ಧಪಡಿಸಲು ಅನುಮೋದನೆಯನ್ನು ನೀಡಿದೆ. 2026ರಲ್ಲಿ ಶಿರ್ಸಿಯಲ್ಲಿ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಪರಿಸರವಾದಿಗಳು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆ ಪಶ್ಚಿಮ ಘಟ್ಟ ಹಾಳಾಗುವುದರಿಂದ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಅವರ ಪ್ರಮುಖ ವಾದ. ಹಾವೇರಿ ಮತ್ತು ಗದಗ ಭಾಗದ ರೈತರು ಈ ಯೋಜನೆಯನ್ನು ಶೀಘ್ರ ಜಾರಿಗೊಳಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಅವರಿಗೆ ನೀರಿನ ಅವಶ್ಯಕತೆ ಇರುವುದರಿಂದ ಅವರು ಯೋಜನೆ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪರಿಸರವಾದಿಗಳು ಇದರಿಂದ ಪರಿಸರ ನಾಶ ಆಗ್ತದೆ ಅಂತಕ್ಕಂಥದ್ದು ಉದ್ದೇಶದಿಂದ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಅವರ ವಾದವಾಗಿದೆ. ಇಲ್ಲಿಗೆ ದಿನಾಂಕ 16 ಜನವರಿ 2026ರ ಪ್ರಚಲಿತ ಘಟನೆಗಳ ತರಗತಿ ಈ ದಿನದ ತರಗತಿ ಮುಕ್ತಾಯವಾಗುತ್ತೆ. ಮುಂದಿನ ದಿನದ ತರಗತಿಯನ್ನು ನೀವು ಮುಂದಿನ ಕ್ಲಾಸ್ನಲ್ಲಿ ವೀಕ್ಷಿಸಬಹುದು. ಅಲ್ಲಿಯವರೆಗೆ KS ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಮುಂದಿನ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ. ಯಾವುದೇ ಕ್ಲಾಸನ್ನು ನೀವು ಕೊನೆಯವರೆಗೂ ನೋಡುವುದರ ಮುಖಾಂತರ ನಿಮ್ಮ KPSC ಮತ್ತು PSI PC ನಿಮ್ಮ ಕರ್ನಾಟಕದ ಎಲ್ಲ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ನೋಟ್ಸನ್ನು ನೀವು ಇಲ್ಲಿಂದ ಪಡೆಯಬಹುದು ಅಂತ ಹೇಳ್ತಾ ಧನ್ಯವಾದ.